ಪ್ರಾಧ್ಯಾಪಕರಾಗಿ ಹಲವು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿರುತ್ತಾರೆ. ಇವರು ಇತಿಹಾಸ ಮತ್ತು ಸಂಸ್ಕೃತಿಯ ಕುರಿತು ಆಳವಾದ ಅಧ್ಯಯನ ನಡೆಸಿರುತ್ತಾರೆ. ಇವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಒಂದು ದರ್ಶನ, ಮರೆಯಲಾಗದ ಮಹಾಚೇತನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮೈಸೂರು 100 ವರ್ಷಗಳ ಹಿಂದೆ ಅಲಮೇಲಮ್ಮನ ಶಾಪ, ಒಂದು ಪರೀಕ್ಷೆ, ನಾನು ಕಂದರವಾಡಿ ಕಟ್ಟೆ, ಇನ್ನೊಂದು ಆತ್ಮಕಥೆ, ಹೀಗೆ ಇತಿಹಾಸಕ್ಕೆ ಸಂಬಂಧಿಸಿದ ಹಾಗೂ ಮೈಸೂರು ರಾಜಮನೆತನ, ಟಿಪ್ಪು ಸುಲ್ತಾನ್ ಹಾಗೂ ಕರ್ನಾಟಕದ ಸಾಮಾಜಿಕ ರಾಜಕೀಯ ಇತಿಹಾಸದ ಕುರಿತು ವಿಶ್ಲೇಷಣಾತ್ಮಕ ಲೇಖನಗಳನ್ನು ಮತ್ತು ಕೃತಿಗಳನ್ನು ರಚಿಸಿದ್ದಾರೆ. ಇವರು 1974ರಲ್ಲಿ ಸಂಕಲ್ಪ ಎಂಬ ಚಿತ್ರವನ್ನು ನಿರ್ಮಿಸಿ ಕೇವಲ ಫೋಟೋ ಇದೆ. ಅವರ ನಿಜವಾದ ವ್ಯಕ್ತಿತ್ವವನ್ನು ಪ್ರದರ್ಶನ ಮಾಡುವಂಥ ಫೋಟೋ. ನಮ್ಮ ಈ ಸರ್ಕಾರದ ಪರವಾಗಿ ನಮ್ಮ CS ದ್ವಾರಕಾನಾಥ್ ಅವರ ಅಧ್ಯಕ್ಷತೆಯಲ್ಲಿ ಇದ್ದಂಥ ಸಮಿತಿಯವರು ಈ ಪ್ರಶಸ್ತಿಗೆ ನನ್ನಂಥ ಅತ್ಯಂತ ಸಾಮಾನ್ಯವಾದ ವ್ಯಕ್ತಿಯಲ್ಲ ಆರಿಸಿದ ಫೋನ್ ಮಾಡಿ ಹೇಳಿದಾಗ ನಾನು ಇದು ಬದುಕಿದ್ದೀನಲ್ಲ ಅಂತ ಆಶ್ಚರ್ಯ ಆಯಿತು. ಹಾರ್ಟ್ ಅಟ್ಯಾಕ್ ಆಗಬೇಕಾಯ್ತು ಅವಾಗ. ಅಂಥ ಸುದ್ದಿ ಒಂದೇ ಹೇಳಬೇಕು, ಈ ಪ್ರಶಸ್ತಿಯ ನನಗೆ ಕೊಡಲು ಸಹಕಾರ ಮಾಡಿದ ಎಲ್ಲ ವ್ಯಕ್ತಿಗಳಿಗೂ ನಾನು ವಂದನೆ ಸಲ್ಲಿಸ್ತೇನೆ. ಮಾತಾಡಿ ಅಂತ ನಮ್ಮ ಕನ್ನಡ ಸಂಸ್ಕೃತಿ ಸಚಿವರು ಬೆಂಗಳೂರಿಗೆ ಆದೇಶ ಕೊಟ್ಟರು. ನಾನು ಅವರು ಒಟ್ಟಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇದು 3ನೇ ಸಲ. ನಾನು ಭಾಷಣ ಮಾಡಲ್ಲ, ನಾನು ಸಾಕ್ಷಿಯಾಗಿದ್ದಂಥ ಒಂದು ಘಟನೆ ದೇವರಾಜ್ ಇಡೀ ವ್ಯಕ್ತಿತ್ವವನ್ನು ಆ ಪುಟ್ಟ ಘಟನೆ ಸಾಧಾರಣಪಡಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದು ಮೈಸೂರು ಗೆಸ್ಟ್ ಹೌಸ್ಗೆ ಒಂದು ದಿನ ಬಂದರು, ಗೌರ್ಮೆಂಟ್ ಹೌಸ್ಗೆ. ಪರಮೇಶ್ವರ್ ಸಾಹೇಬರು ದಯವಿಟ್ಟು ಬಂದರು. ಟಿ ವಿ ಶ್ರೀನಿವಾಸರಾವ್ ಕಾಂಗ್ರೆಸ್ ಅಧ್ಯಕ್ಷರು, ನಾನು ಸುಮಾರು ಜನ ಕೊಟ್ಟಿದ್ದರು. ಉತ್ತರ ದ್ವಾರದ ಪೋರ್ಟಿಕ್ಕು ಮಾತಾಡ್ತಾ ಇದ್ದು ಸೀರಿಯಸ್ ಆಗಿ. ಕಂಬದ ಬರೆಯಲ್ಲಿ ಮೂಲೆಯಲ್ಲಿ ಒಂದು ಅಜ್ಜಿ ಅರ್ಥಾಡ್ತಾ ನಿಂತಿತ್ತು. ಹಿಡಿದು ಕೊಡೋದು, ಹಿಂದಕ್ಕೆ ಹೋಗೋದು. ಇದನ್ನು ಅರಸನವ್ರಿಗೆ ಗಮನಿಸಿದ್ರು. ಎದ್ದು ಹೋದ್ರು ಸೀದಾ. ಎಲ್ರಿಗೂ ಆಶ್ಚರ್ಯ ಆಗಿದೆ, ಯಾಕೆ ಎದ್ದು ಹೋದ್ರು? ಮಾತು ಬಿಟ್ಬಿಟ್ಟು ಹೋಗ್ತಾ ಇದ್ದಾರಲ್ಲ.
ನಾನು ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಟಿ ವಿ ಶ್ರೀನಿವಾಸ ಜೊತೆಲಿ ಹೋದ್ವಿ. ತುಂಬ ವಯಸ್ಸಾಗಿತ್ತು ಅಜ್ಜಿಗೆ. ಒಂದು ಹರ್ಕೊಂಡು ಸೀರೆ, ಕೈಲಿ ಒಂದು ಕಾಗದ ಇಟ್ಕೊಂಡ್ವಿ, ಮುದ್ರೋಗಿದೆ ಕಾಗದ. ನಮ್ಮ ಜೊತೆಗೆ ಜಿಲ್ಲಾಧಿಕಾರಿಯವರು ಬಂದರು. ಅವ್ರ ಹೆಸರು ಬರ್ತಿದ್ದೀನಿ, ಕ್ರಿಶ್ಚಿಯನ್ನು, 2 ಹೆಸರು, ಕರಪ್ಷನ್ ಇಲ್ಲದೇ ಇದ್ದಂಥ ಮನುಷ್ಯ ಅಂತ. ಅವರು ಬಂದರು. ಇವರು ಅದು ಹೋಗ್ತಿದ್ದಾಗೆ ಏನು ಹಚ್ಚಿದ್ರು ಅದಕ್ಕೆ ಹೇಳೋದ್ರೊಳಗೆ ಜಿಲ್ಲಾಧಿಕಾರಿಯವರು, ಸರ್ ರೂಲ್ ವೋಟ್ ಪರ್ಮಿಟೆಡ್ ಸರ್. ಅವರು ಸಿಟ್ಟಾಗಿ ಹೇಳಿದ್ರು, ರೂಲ್ ವೋಟ್ ಪರ್ಮಿಟೆಡ್ ಸರ್. ಇವರು ಅದನ್ನು ಪೂರ್ತಿ ಓದಿದ್ರು. ಅಜ್ಜಿಗೆ ಏನಜ್ಜಿ ಅಂದರು, ಅವಳೇನೋ ಹೇಳ್ತೀಯಾಳಜ್ಜಿ, ರೂಲ್ ವೋಟ್ ಪರ್ಮಿಟೆಡ್ ಸರ್. ಅದು ಒಂದೇ ಒಂದು ಟೇಪ್ ಔಟ್, ರೂಲ್ ವೋಟ್ ಪರ್ಮಿಟೆಡ್ ಸರ್. 5 ನಿಮಿಷ ಆದಮೇಲೆ ಅಜ್ಜಿ ಜೊತೆ ಕಾಲಿಟ್ಕೊಂಡ್ರು. ಅಳಕ್ಕೆ ಶುರು ಆಯಿತು. ಇವರು ಮತ್ತೆ ಸರ್ ರೂಲ್ ವೋಟ್ ಪರ್ಮಿಟೆಡ್ ಸರ್. ಮತ್ತೆ ಅದೊಂದೇ ಆಗಿದ್ದಿದ್ದು. ಇವರು ಕಾಗದ ಮೇಲೆ ಬರೆದ್ರು, ಹರಿಸಿದವರು. ಜಿಲ್ಲಾಧಿಕಾರಿ ಕೈ ಕೊಟ್ಟರು. ಸರ್ ಯು ಚೇಂಜ್ ದಿ ರೂಲ್. ಒಂದೇ ಮಾತು ಅಂತ ಕೇಳಿ, ಯು ಚೇಂಜ್ ದಿ ರೂಲ್ ಅಂಥೇಳಿ ಕಾಗದ ಕೊಟ್ಟು, ಅಜ್ಜಿ ಇವತ್ತೆಷ್ಟು, ಯಾವ ವಾರ, ಯಾವೊಂದು ವಾರ, ಬರೋ ವಾರ ಇದೇ ದಿನಕ್ಕೆ ಈ ಸಾಹೇಬರು ಇದೇನು ಕೇಳಿದ್ದೆ ಆ ಪತ್ರ ತಗೊಂಡು ಬಂದು ನಿಮ್ಮನೆಗೆ ಬಂದು ಕೊಡ್ತಾರೆ. ನಿಮ್ಮ ಮನೇಲಿ ಹಾಲಿದ್ದರೆ 1 ಲೋಟ ಹಾಲು ಕೊಡು, ಇಲ್ಲ 1 ಲೋಟ ನೀರು ಕೊಡೋರಿಗೆ. ಅವರು ಒಂಥರ ಗಾಬರಿಯಾಗಿ ನಿಂತ್ಕೊಂಡ್ರು. ಇವರು ಪಕ್ಕ ಇದ್ದಾಗ ಹೇಳಿದ್ರು, ಜೇಬಲ್ಲಿ 100 ರೂಪಾಯಿ ನೋಟ್ ತೆಗೆದು ಅಜ್ಜಿ ಕೊಟ್ಟು, ಯಾವ ಊರಜ್ಜಿ ಹೋಗು ಬಂದು ಕೂತ್ಕೊಂಡು ಮಾಮೂಲಿ. ಯಾಕೆ ಹೇಳಿದೆ ಅಂದರೆ, ಅಜ್ಜಿ ಕಣ್ಣೀರು ಒರೆಸೋಕ್ಕೆ ಒಬ್ಬ ಜಿಲ್ಲಾಧಿಕಾರಿಗೆ ಚೇಂಜ್ ದಿ ರೂಲ್ ಆಗ್ತದೆ. ಆಮೇಲೆ ಜಿಲ್ಲಾಧಿಕಾರಿನೇ ಕೇಳಿದೆ, ಅವ್ರ ಕತೆ ಹೇಳ್ಕೊಂಡ್ರು. ಆದರೆ ಅಡ್ಜಸ್ಟ್ ಮಾಡಿ ಅಜ್ಜಿ ಕೆಲಸ ಮಾಡಿದ್ರು. ನನ್ನನ್ನು ಕರ್ಕೊಂಡೋಗಿ ಅಜ್ಜಿ ಹೇಳ್ಕೊಟ್ಟು. ಈ ಥರ ಮನೋಭಾವನೆ ಇಟ್ಕೊಳ್ಳೋರು ಮುಖ್ಯಮಂತ್ರಿ ಆದವರು. ಕಣ್ಣೀರು ಒರೆಸ್ತೀವಿ ಬಡವ್ರದ್ದು ಅಂತ ಹೇಳೋರು 2 ಜನ ಸಿಗ್ತಾರೆ. ನಗ್ತಾ ಮಾತಾಡೋರು, ಅವರು ನೋಡಿದ್ರು ಅಪರೂಪ. ಇಲ್ಲಿಬ್ಬರಿದ್ದಾರೆ ನಗ್ತಾ ಮಾತಾಡ್ತಾರೆ ನನ್ನ ಜೊತೆಲಿ. ಅವರಲ್ಲಿ ಮತ್ತು ತಮ್ಮಲ್ಲಿ ಪ್ರಾರ್ಥನೆ ಮಾಡೋದೇ ನಮಗೆ. ವಿದ್ಯಾರ್ಥಿಗಳಿಗೆ ಮುಂದಿನ ಹೆಜ್ಜೆ ಇಡೋದು ಸಹಾಯ ಮಾಡಬೇಕು. ಈ ಅಜ್ಜಿ ಅಂತ ಬಡವರಿದ್ದರೆ ಅವರ ಕಣ್ಣೀರು ಒರೆಸೋಕ್ಕಾದ್ರೂ ನಾವು ಪ್ರಯತ್ನ ಪಡೋಣ. ದಯವಿಟ್ಟು ಪ್ರಯತ್ನ ಪಡಿ. ಅರಿಸ್ತವರ ಫೋಟೋ ಇದ್ದಕ್ಕೆ ಇಟ್ಕೊಳ್ಳೋಕ್ಕಾಗ್ತಿಲ್ಲ, ಅಳು ಬರ್ತಾ ಇದೆ.
ಸಂಸ್ಥೆ ಬಗ್ಗೆ ಹೇಳುವಾಗ ಹತ್ರ ಇದ್ದಾಗ ಕಣ್ಣಾರೆ ನೋಡಿದಾಗ ಅವ್ರ ಜೊತೆಲಿ ನಾವು ಓಡಾಡಿ ಅನುಭವಿಸಿದಾಗ ಅದು ಚಿತ್ರ ಗೊತ್ತಾಯಿತು. ನಾನು ನೋಡಿದ್ದು ಉಳುವವನೇ ಭೂಮಿಯ ಪದಯ ಅಂತ ಕಾಲಿಸ್ಲೋದನ್ನೆಲ್ಲ ತಮ್ಮ ಜಮೀನನ್ನು ಹುಡ್ತಾ ಇದ್ದಾರೆ ಬರ್ಕೊಟ್ರು ಅವರು. ಎಷ್ಟು ಜನ ಬರ್ಕೊಡ್ತಾರೆ. ಮೀಡಿಯಾದಲ್ಲಿ ನಮ್ಮ ಫೋಟೋ ಬರಬೇಕು, ಪ್ರಚಾರ ಆಗಬೇಕು. ಈ ಥರ ಇರಲಿಲ್ಲ ಅವಾಗ, ಅವ್ರು ಆ ಥರ ಇರಲಿಲ್ಲ. ನಂಜರಾಜ ಅರಸು ಅವರ ಮಾತಲ್ಲಿ ಒಂದಿಷ್ಟು ಭಾವುಕತೆ ಇತ್ತು, ಅರಸೂರವರ ಸಾಧನೆಯ ವಿಚಾರಗಳಿತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಗಮನಿಸಬೇಕಾದಂತಹ ಅಂಶ ಅಂತಂದ್ರೆ ಅವರಿಗೆ ಕೇವಲ 90 ವರ್ಷ. ಈ ವಯಸ್ಸಿನಲ್ಲಿಯೂ ಅವರ ಜೀವನೋತ್ಸಾಹಕ್ಕೆ ನಾವು ಒಂದು ದೊಡ್ಡ ಚಪಾಳಿಯನ್ನ ಸಲ್ಲಿಸೋಣ. ಒಂದು ಪ್ರಶಸ್ತಿಯನ್ನ ಸ್ವೀಕರಿಸಿದ ಅನಿಸಿಕೆ ಅಭಿಪ್ರಾಯಗಳನ್ನ ನಿಮ್ಮೆಲ್ಲರೊಂದಿಗೆ ಹಂಚಿಕೊಂಡಿದ್ದಾರೆ. ಮತ್ತೊಮ್ಮೆ ಅವರಿಗೆ ಹೃತ್ಪೂರ್ವಕ ವಂದನೆಗಳು.